ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ಹೆಜ್ಜೆಗೂ ಒಂದು ಕಾರಣ ಇದೆ. ಇದರಲ್ಲಿ ಯಾವ ಸ್ವಾರ್ಥನೂ ಇಲ್ಲ. ಹಾಗೆ ಹಾಗೆ ನನ್ ಗಂಡನ ವಿಷ ಕೊಡೋದಕ್ಕೆ ಒಂದು ಕಾರಣ ಇದೆ. ತನ್ನ ಮಗಳ ಭವಿಷ್ಯಕ್ಕೋಸ್ಕರ ಹೆಂಡತಿಗೋಸ್ಕರ ಅವನ ಈ ರೀತಿ ಮಾಡ್ದ. ಅದು ಸ್ವಾರ್ಥನೂ ಅಲ್ಲ, ಮೋಸನೂ ಅಲ್ಲ. ಜೀವ ತೆಗೆಯೋದಿಕ್ಕೆ 1000 ಕಾರಣ ಕೊಟ್ರು ಅದು ತಪ್ಪೇ, ಅದು ಅಪರಾಧನೇ. ಜೀವನ ಕಿತ್ಕೊಳ್ಳೋದು ಜೀವ ತೆಗೆದಷ್ಟೇ ಅಪರಾಧ. ಇವಾಗ ನೀನು ನಮ್ ಜೀವನನೆಲ್ಲ ಕಿತ್ಕೊಂಡಿದ್ಯಲ್ಲ, ಅದು ಅಪರಾಧ ಅಲ್ವಾ? ವಾದಕ್ಕೆ ವಿತಂಡವಾದ ಗೆಲುವನ್ನ ತಂದ್ಕೊಡೋದಿಲ್ಲ, ಗೊತ್ತು. ಆದ್ರೆ ನನ್ ಕನ್ಸು ಏನಾಗಿತ್ತು ಅಂತ ನಿನಗೆ ಗೊತ್ತಾ? ಲಾಯರ್ ಆಗಿ ಬರೀ ಸತ್ಯದ ಪರ ನಿಲ್ಬೇಕು ಅಂತ ಅನ್ಕೊಂಡಿದ್ದೆ. ಧೈರ್ಯ ಇಟ್ಕೊಂಡು ಗುರಿ ಇಟ್ಕೊಂಡು ಓದಿ ಲಾ ಮುಗಿಸ್ದೆ. ಆದ್ರೆ ಇವತ್ತು ನಿನ್ನ ವಿರೋಧಕ್ಕೋಸ್ಕರ ತಪ್ಪಿನ ಪರ ನಿಲ್ತಾ ಇದ್ದೀನಿ. ಅಂಡ್ ಯು ನೋ ವಾಟ್, ಇದು ತಪ್ಪು ಅಂತ ನನಗನಿಸ್ತಾ ಇಲ್ಲ. ಯಾಕೆ ಗೊತ್ತಾ? ಅಧರ್ಮನ ತಪ್ಪಾದ ದಾರಿಲಿ ಹೋಗಿ ಗೆಲ್ಲಬಹುದು ಅಂತ ಶ್ರೀಕೃಷ್ಣನೇ ಹೇಳಿದ್ದಾನೆ. ನಾನಿವತ್ ನನ್ನ ಪಾಲಿನ ಪತ್ನಿ ಧರ್ಮನ ನಿಭಾಯಿಸ್ತಾ ಇದ್ದೀನಿ. ನನ್ನ ಗಂಡನ್ನ ನಿರಪರಾಧಿ ಅಂತ ಸಾಬೀತ್ ಮಾಡೋಕೆ ನನ್ನ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ. ಅವನು ನಾಚೆ ಕರ್ಕೊಂಡು ಬಂದು ನಿನ್ನ ಈ ಮನೆಯಿಂದ, ನಮ್ಮೆಲ್ಲರ ಜೀವನದಿಂದ ಆಚೆ ಹಾಕ್ತೀನಿ. ಹೌದಾ? ಓಕೆ, ಆಲ್ ದಿ ಬೆಸ್ಟ್. ಎತ್ತಲೋ ಮಾಯವಾಯ್ತು ಸತ್ಯ, ಕತ್ತಲೇ ತುಂಬಿಕೊಂಡು ನಿತ್ಯ. ದುಃಖವೆಲ್ಲಿ ಕಟ್ಟೆಯೊಡೆದು ಹರಿದಿದೆ, ಮನಸ್ಸಿನಲ್ಲಿ ಇಟ್ಟ ಬೆಂಕಿ ಉರಿದಿದೆ. ನಿನ್ನ ಪ್ರೀತಿ ಹೃದಯವೆಲ್ಲಿ ಸಿಡಿದಿದೆ, ಅದರಲ್ಲಿದ್ದ ಮಮತೆ ಸುಟ್ಟು ಕೆಂದಿದೆ. ಕತ್ತಲಲ್ಲಿ ಇದ್ದರೂ ಸತ್ಯವೂ ಮರೆಯಾಗದು, ಧೂಳಿನಲ್ಲಿ ಬಿದ್ದರೂ ಧರ್ಮವೂ ಕೊಳೆಯಾಗದು. ರೀ, 7 ಗಂಟೆ ಆಯ್ತು, ಎದ್ದೇಳಿ, ಎದ್ದೇಳ್ರಿ. ಸುಮ್ಮನೆ ಇರು ಪೂರ್ಣಿ, ಒಂದು 10 ನಿಮಿಷ. ರಾತ್ರಿನೂ ನೀನು ಕರೆಕ್ಟಾಗಿ ನಿದ್ದೆ ಮಾಡಕ್ ಬಿಟ್ಟಿಲ್ಲ. ಥೂ, ಏನು ಅಂತ ಮಾತಾಡ್ತಿರ್ರಿ? ರಾತ್ರಿ ಮಲ್ಗಕ್ ಬಿಡ್ದೆ ನಿದ್ದೆ ಕೆಡ್ಸಿದ್ ನೀವು ಈಗ ನನ್ ಮೇಲೆ ಹೇಳ್ತಿದ್ದೀರಾ? ನಾನು ಬೇಗ ಎದ್ದು ಸ್ನಾನ ಮಾಡಿ ಕಾಫಿ ತಂದಿಲ್ವಾ? ಸುಮ್ನೆ ನೆಪ ಹೇಳ್ದೆ ಎದ್ದೇಳಿ, ಎದ್ದೇಳ್ರಿ. ಪೂರ್ಣಿ, ಒಂದು 10 ನಿಮಿಷ ಸುಮ್ಮನಿರ. ನೀವ್ ಹೀಗೆ ಹೇಳಿದ್ರೆ ಕೇಳಲ್ಲ ಅಲ್ವಾ? ರೀ, ಎದ್ದೇಳ್ರಿ, ಎದ್ದೇಳ್ರಿ. ರೀ, ಏನ್ ಮಾಡ್ತಿದ್ದೀರಾ ನೀವು?
ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಾನು ನನ್ನ ದೇವತೆ ದರ್ಶನ ಮಾಡ್ತಾ ಇದ್ದೀನಿ. ರೀ, ಜಾಸ್ತಿ ಆಯ್ತು. ಎದ್ದು ಕಾಫಿ ಕುಡಿದು ಫ್ರೆಶನ್ ಅಪ್ ಆಗಿ ಬನ್ನಿ. ಪೂರ್ಣಿ, ಫ್ರೆಶ್ ಅಪ್ ಆಗೋದಕ್ಕೂ ಮುಂಚೆ ನಾನು ನಿನಗೆ ಥ್ಯಾಂಕ್ ಯು ಹೇಳಬೇಕು. ಯಾಕೋ? ಅದು ರಾತ್ರಿ ರೀ, ನೀವು ಕಾರಣ ಹೇಳೋದು ಬೇಡ, ಥ್ಯಾಂಕ್ಸ್ ಹೇಳೋದು ಬೇಡ. ನೀವು ಥ್ಯಾಂಕ್ಸ್ ಹೇಳಕ್ ಮತ್ತೆ ನನ್ನ ಮುಟ್ಟಿದ್ರೆ ನಾನು ತಿರ್ಗಾ ಸ್ನಾನ ಮಾಡ್ಬೇಕಾಗತ್ತೆ. ಈ ಚಳಿಲಿ ನನ್ನಿಂದ ಆಗಲ್ಲಪ್ಪ. ಏಯ್, ನಾನು ಬೇಕಾದ್ರೆ ಬೆಚ್ಚಗೆ. ರೀ, ಪೂರ್ಣಿ, ಏ ಪೂರ್ಣಿ, ಯಾಕೆ ಈ ರೀತಿ ಓಡ್ತಿದ್ಯಾ? ಏನಾಯ್ತು? ಏನಿಲ್ಲಮ್ಮ. ಏನು ಇಲ್ಲ ಅಂತ ಹೇಳಿ ಒಳ್ಳೊಳಗಡೆನೆ ನಗ್ತಿದ್ಯಾ? ಏನ್ ವಿಷಯ ಅಂತ ಹೇಳಿ. ಅದು ನಿನ್ನೆ ರಾತ್ರಿ ನೀನ್ ಅಳಿಯ ನನ್ ಕಾಲ್ ಹಿಡಿದು ಕ್ಷಮೆ ಕೇಳಿದ್ರು. ನೀನು ಕ್ಷಮಿಸು ಅಂತ ಹೇಳ್ದಿಯಲ್ಲ, ನಾನು ಕ್ಷಮಿಸ್ದೆ. ಆಮೇಲೆ ಅಷ್ಟೇ. ಪೂರ್ಣಿ, ಹೇಗೋ ಆ ದೇವ್ರ ದಯೆಯಿಂದ ಇಬ್ರು ಮಧ್ಯೆ ಇದ್ದಿದ್ದ ಸಮಸ್ಯೆ ಎಲ್ಲ ಸರಿ ಹೋಗಿ ಇಬ್ರು ಒಂದಾದ್ರಲ್ಲ, ನನ್ಗಷ್ಟೇ ಸಾಕು. ಮತ್ತೆ ಮೋಸ ಹೋಗೋದು ಒಂದೇ, ನನ್ ಜೀವ ಹೋಗೋದು ಒಂದೇ. ಒಂದ್ ವೇಳೆ ಆದಿ ಏನಾದ್ರೂ ಮತ್ತೆ ನಾಟಕ ಮಾಡ್ತಿದ್ದಾನ? ಸಾಮಾನ್ಯವಾಗಿ ಪೂರ್ಣಿ ಏನು ಹೇಳಲ್ಲ, ಹೇಳಿದ್ರೆ ಅವಳು ಅದೇ ರೀತಿ ಮಾಡ್ತಾಳೆ. ಈಗೇನ್ ಮಾಡೋದು?